ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಹಲಸಿನ ಹಣ್ಣಿನ ಕಡುಬನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹಲಸಿನ ಹಣ್ಣಿನ ಗುಳ ತೆಗೆದಿಟ್ಕೊಂಡಿರೋದು. ಹಲಸಿನ ಸೊಳೆ ಇರತ್ತಲ್ಲ, ಅದನ್ನು ಬಿಡಿಸಿ ಮಿಕ್ಸಿ ಹಾಕ್ಕೋಬೇಕು, ನೀರು ಹಾಕಬಾರ್ದು. ನಂತರ ಅದಕ್ಕೆ ಬೇಕಾಗೋಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಉಪ್ಪು ಹಾಕಿ ಕುದಿಸಿ, ಸ್ವಲ್ಪ ನೀರಿನ ಅಂಶ ಇರತ್ತಲ್ಲ, ಅದು ಚೆನ್ನಾಗಿ ಆರಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ನಂತರ ತಣ್ಣಗಾದ ಮೇಲೆ ಇದನ್ನ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು 6 ತಿಂಗಳ ಕಾಲ ಹಾಳಾಗಲ್ಲ, ಹಾಗೇನೆ ಇರತ್ತೆ. ನಿಮಗೆ ಯಾವಾಗ ಬೇಕೋ ಆವಾಗ ಹಲಸಿನ ಹಣ್ಣಿನ ಇಡ್ಲಿ ಮತ್ತು ಬೋಂಡ ಎಲ್ಲ ಮಾಡ್ಕೋಬೋದು. ನೋಡಿ, ತೊಳೆದು ಹಾಕಿರೋ ಅಕ್ಕಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು 2 ಕಪ್ ಆಗೋಷ್ಟು ಅಕ್ಕಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕೆಂಪು ಆಗೋವರೆಗೂ ಚೆನ್ನಾಗಿ ಹುರಿಬೇಕು. ಈ ಅಕ್ಕಿ ಹುರಿದಿದ್ದು ಇವಾಗ ಆಗಿದೆ. ಇದನ್ನ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ರವೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ರವೆ ಮಾಡಿಟ್ಕೊಂಡಿದ್ದೀನಿ. ಈ ಹದಕ್ಕೆ ರವೆ ಇರಬೇಕು. ನೋಡಿ ಫ್ರೆಂಡ್ಸ್, ನಾನು 4 ಕಪ್ ಆಗೋಷ್ಟು ಗುಳನ ತಗೊಂಡಿದ್ದೀನಿ. ಇದಕ್ಕೆ ಇವಾಗ 2 ಕಪ್ಪು ರವೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಸುಮಾರು 1 ಕಪ್ ಆಗೋಷ್ಟು ನೀರು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗತ್ತೆ. ನೋಡಿ ಫ್ರೆಂಡ್ಸ್, ಗುಳಕ್ಕೆ ಉಪ್ಪು ಹಾಕಿರೋದ್ರಿಂದ ಇವಾಗ ಏನು ಉಪ್ಪು ಹಾಕೋದು ಬೇಕಾಗಿರಲ್ಲ. ನೋಡಿ, ಇವಾಗ ನೋಡಿ ಫ್ರೆಂಡ್ಸ್, ಇಡ್ಲಿ ತಟ್ಟೆಗೆ ನಾನು ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ನಂತರ ಇದನ್ನ ಬೇಯಕ್ಕಿಡೋಣ. ನೋಡಿ ಫ್ರೆಂಡ್ಸ್, ಇದನ್ನ ಇವಾಗ ಒಂದು 15ರಿಂದ 20 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಬೆಂದು ರೆಡಿಯಾಗಿದೆ. ಇದನ್ನ ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು, ಇಲ್ಲಾಂದ್ರೆ. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣಿನ ಕಡುಬು ಅಥವಾ ಇಡ್ಲಿ ತುಪ್ಪ ಮತ್ತು ಕಾಯಿ ಚಟ್ನಿ ಜೊತೆ ರೆಡಿಯಾಗಿದೆ. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಆ ಥರ ಗುಳನ ಮಾಡಿಟ್ಕೊಂಡ್ರೆ ನಮಗೆ ದಿಢೀರಂತ ಯಾವಾಗ ಬೇಕೋ ಆವಾಗ ಹಲಸಿನ ಹಣ್ಣಿನ ಇಡ್ಲಿನ ಮಾಡ್ಕೋಬಹುದು. ರವೆನೂ ಕೂಡ ನೀವು ಹೊರಗಡೆಯಿಂದ ತಂದು ಹಾಕಿರೋ ರವೆ ಆದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಆದ್ದರಿಂದ ಮನೆಯಲ್ಲೇ ಊಟದ ಅಕ್ಕಿ ಇರತ್ತಲ್ಲ, ಅದರಿಂದನೇ ನಾವು ರವೆ ಮಾಡಿಕೊಂಡು ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗೇ ಬರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ದಿಢೀರಂತ ಹೇಗೆ ಹಲಸಿನ ಹಣ್ಣಿನ ಇಡ್ಲಿನ ಮಾಡ್ಬೋದು ಅಂತ. ನೀವು ಕೂಡ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಗುಳನ ಮಾಡಿಟ್ಕೊಂಡು
ಈ ರೀತಿಯಾಗಿ ಇಡ್ಲಿನ ಟ್ರೈ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ. ಹಾಗೂ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.